ಇದು ನೋಡಿ, ಇದು ಕಾಡೆಮ್ಮೆಯ ಸಗಣಿ. ಇದು ಮಲೆನಾಡಿನ ಸೌಂದರ್ಯಕ್ಕೆ ಯಾರೂ ಸಾಟಿ ಇಲ್ಲ. ಗೆಳೆಯರಿಗೆಲ್ಲ ನಮಸ್ಕಾರ. ಇನ್ನೊಂದು ಹೊಸ ಹಾಗೂ ವಿಶೇಷವಾದ ವಿಡಿಯೋದೊಂದಿಗೆ ನಮ್ಮೆದುರಿಗೆ ಬರ್ತಾ ಇದ್ದೀನಿ. ಇವತ್ತು ನಮ್ಮ ಮಲೆನಾಡಿನ ಒಂದು ಕಾಡಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಪರೂಪದ ಜಾಗ. ಅಲ್ಲಿ ನಾನು ಕಾಣುವ ವಿಸ್ಮಯವನ್ನು ನಿಮಗೂ ತೋರಿಸೋಣ ಅಂತ, ವಿಶೇಷಗಳನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಸಿರ್ಸಿ ತಾಲೂಕಿನ ದಟ್ಟ ಮಲೆನಾಡಿನ ಒಂದು ಕಾಡು. ನಿಮಗೆ ಸಂಪಕಂಡ ಗೊತ್ತಿರ್ಬೋದು. ಕುಮಟಾ ರೋಡ್ನಲ್ಲಿ ಇರುವಂತಹ ಸಂಪಕಂಡಕ್ಕೆ ನಾನು ಹೋಗ್ತಾ ಇದ್ದೀನಿ. ಸಂಪಕಂಡದಲ್ಲೊಂದು ಕಾಡಿಗೆ ಹೋಗಿ ಆ ಕಾಡನ್ನು ಎಕ್ಸ್ಪ್ಲೋರ್ ಮಾಡಿ ಆ ಕಾಡಿನಲ್ಲಿರುವ ವಿಶೇಷಗಳನ್ನು ನಿಮ್ಮೆದುರಿಗೆ ಕಟ್ಟಿಕೊಡುವ ಒಂದು ಪ್ರಯತ್ನ ಮಾಡ್ತೀನಿ. ಬನ್ನಿ, ಈ ವಿಡಿಯೋ ನೋಡಿ, ಹಾಗೆ ವಿಡಿಯೋದಲ್ಲಿ ಇರಬಹುದಾದಂತಹ ಸಂಗತಿಗಳನ್ನು ಕಣ್ತುಂಬಿಕೊಂಡು ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಂಡು, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿಬಿಟ್ಟು ನನ್ನನ್ನು ಎಂದಿನಂತೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಓವರ್ ಟು ದಿಸ್ ವಿಡಿಯೋ. ಗೆಳೆಯರಿಗೆಲ್ಲ ನಮಸ್ಕಾರ. ನಿಮಗೆ ಪ್ರಕೃತಿ ನಮಗೆ ಹಲವು ವಿಶೇಷ ಪಾಠಗಳನ್ನು ಹೇಳ್ಕೊಡುತ್ತೆ. ಅಂತಹ ಒಂದು ಅಪರೂಪದ ವಿಸ್ಮಯ ಸಂಗತಿಯನ್ನು ನಿಮಗೆ ತೋರಿಸ್ತೀನಿ ನೋಡಿ. ನಿಮಗಿಲ್ಲಿ ಒಂದಷ್ಟು ಕಾಯಿಗಳು ಕಾಣಿಸ್ತಾ ಇದೆ ನೋಡಿ. ಇದನ್ನು ನಾವು ನಮ್ಮ ಭಾಗದಲ್ಲಿ ಚಳ್ಳೆಕಾಯಿ ಅಂತ ಹೇಳ್ತೀವಿ. ಮಳೆಗಾಲ ಹನಿ ಆಗೋ ಟೈಮಲ್ಲಿ ಇದು ಒಂದು ರೀತಿ ಕೇಸರಿ ಕಲರಿನ ಹಣ್ಣಾಗುತ್ತೆ, ತುಂಬ ಸ್ವೀಟ್ ಇರುತ್ತೆ. ಈ ಕಾಯಿಗೂ ಮಳೆಗಾಲಕ್ಕೂ ಒಂದು ಒಳ್ಳೆಯ ನಂಟಿದೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಈ ಚಳ್ಳೆಕಾಯಿ ಜಾಸ್ತಿ ಆದ ವರ್ಷ ತುಂಬ ಚೆನ್ನಾಗಿ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಈ ಚಳ್ಳೆಕಾಯಿ ಬೇಗನೆ ಆದರೆ ಬೇಗನೆ ಮಳೆಗಾಲ ಶುರುವಾಗುತ್ತೆ. ಚಳ್ಳೆಕಾಯಿ ಲೇಟಾಗಿ ಆಯಿತು ಅಂತಂದರೆ ಲೇಟಾಗಿ ಮಳೆಗಾಲ ಶುರುವಾಗುತ್ತೆ ಅಂತ ಕೂಡ ಹೇಳ್ತಾರೆ. ಇದು ಒಂದು ಅಪರೂಪದ ಸಂಗತಿ ಅಂತ ಹೇಳ್ಬೋದು. ನೋಡಿ, ನಿಮ್ಗೆ ಇಲ್ಲಿ ಚಳ್ಳೆಕಾಯಿ ಇದೆ ನೋಡಿ. ನಿಮ್ಮ ಭಾಗದಲ್ಲಿ ಈ ಕಾಯಿಗೆ ಏನಂತಾರೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಈ ಕಾಯಿಗೆ ಏನಂತಾರೆ ಮಲೆನಾಡಿಗರು ಬೇಗ ಬೇಗ ಕಮೆಂಟ್ ಮಾಡಿ. ಗೆಳೆಯರೇ ನಮಸ್ಕಾರ. ನೀವು ಇವಾಗ ನೋಡ್ತಾ ಇರೋದು ಇದು ಚಳ್ಳೆಕಾಯಿ ಅಂತ. ಚಳ್ಳೆಹಣ್ಣು, ಸಳ್ಳೆಹಣ್ಣು, ಹೀಗೆ ಹಲವು ರೀತಿಯಲ್ಲಿ ನಮ್ಮ ಭಾಗದಲ್ಲಿ ಇದನ್ನ ಕರೀತಾರೆ. ಇದೊಂದು ರೀತಿ ನಮ್ಮ ಭಾಗದಲ್ಲಿ ಮಳೆಯ ಬಗ್ಗೆ ಮಾಹಿತಿ ಕೊಡುವ ಒಂದು ಗಿಡ, ಒಂದು ಕಾಯಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಚಳ್ಳೆಕಾಯಿ ಜಾಸ್ತಿ ಬಂದರೆ ಮಳೆ ಜಾಸ್ತಿ ಆಗುತ್ತೆ, ಇದರ ಪ್ರಮಾಣ ಕಡಿಮೆ ಆದರೆ ಮಳೆ ಕಡಿಮೆ ಆಗುತ್ತೆ ಅಂತ ಕೂಡ ನಮ್ಮ ಹಿರಿಯರು ಹೇಳ್ತಾರೆ. ಮಳೆಗಾಲದ ಸಂದರ್ಭದಲ್ಲಿ ಬಹುತೇಕರು ಇದನ್ನು ನೋಡಿರ್ಬೋದು, ಕೇಸರಿ ಕಲರ್ನ ಹಣ್ಣು ಬಿಡುತ್ತೆ. ಇದು ಒಂದೆರಡು ಮಳೆ ಆದ ನಂತರ ತುಂಬ ಸಿಹಿಯಾಗಿ ಕೂಡ ಇರುತ್ತೆ. ನಾವು ಇದನ್ನ ಮಳೆಗಾಲದ ಸಂದರ್ಭದಲ್ಲಿ ತಿಂದಿದ್ದು ಕೂಡ ಇದೆ ನೋಡಿ. ಇದು ಎಷ್ಟು ಬೇಗ ಆಯಿತು ಅಷ್ಟು ಬೇಗ ಮಳೆಗಾಲ ಶುರುವಾಗುತ್ತೆ. ಅಂದರೆ ಇವಾಗ ಫೆಬ್ರವರಿ ಟೈಮಲ್ಲಿ ಆಗಿದೆ. ಸೊ ಇವಾಗ ಈ ವರ್ಷ ಕೂಡ ಬೇಗನೆ ಮಳೆಗಾಲ ಹಿಡಿಬೋದು ಅಂತ ಹೇಳ್ಬೋದು. ನಿಮ್ಮ ಭಾಗದಲ್ಲಿ ಇದಕ್ಕೆ ಏನಂತಾರೆ ಅನ್ನೋದನ್ನ ಕಮೆಂಟ್ ಮಾಡಿ. ಇದು ನೋಡಿ, ಇದು ಕಾಡೆಮ್ಮೆಯ ಸಗಣಿ. ಇದು ನಮಗೆ ಮಲೆನಾಡಿನಲ್ಲಿ ಈ ರೀತಿ ಇದು ಭಾಳ ವಿಶೇಷವಾಗಿ ಕಾಣಕ್ಕೆ ಸಿಗುತ್ತೆ. ತುಂಬ ದಿನ ಆಯಿತು, ಏನಿಲ್ಲ ಅಂದರೂ ಮಿನಿಮಮ್ 1 ವಾರ ಅಂತೂ ಆಗಿರಬೇಕಿತ್ತು.
ನೀವು ಇವಾಗೇನು ನೋಡ್ತಾ ಇದ್ದೀರಾ, ಇದನ್ನು ಗುರ್ಗೆ ಅಂತ ಹೇಳ್ತಾರೆ. ಗುರ್ಗೆ ಮಟ್ಟಿ ಅಂತ ನಾವು ಕರಿಬೋದು. ನಿಮಗೆ ಇದರ ಬಗ್ಗೆ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂಥ ಕರ್ವಾಲೋ ಕಾದಂಬರಿಯಲ್ಲಿ ನೀವು ಇದ್ರ ಬಗ್ಗೆ ಉಲ್ಲೇಖ ಇದೆ. ಅದರಲ್ಲಿ ಗುರ್ಗೆಯ ಜೇನು ಅಂತ ಬರುತ್ತೆ. ಇದು ಕೆಲವು ವರ್ಷಗಳಿಗೊಮ್ಮೆ ಹೂ ಬಿಡುತ್ತೆ. ಆವಾಗ ಜೇನಿನ ಹಾವಳಿ ಇದಕ್ಕೆ ತುಂಬ ಜಾಸ್ತಿ. ಆ ಹೂವಿನ ಮಕರಂದ ಹೀರೋಕ್ಕೆ ಬರುತ್ತೆ. ಅದರಿಂದ ಇದು ನೋಡಿ, ಇಲ್ಲಿ ಹೂ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ಗುರಿಗೆಯ ಹೂವು ಇದು. ಈ ರೀತಿ ಹೂವು ತುಂಬ ದೊಡ್ಡ ಪ್ರಮಾಣದಲ್ಲಾಗತ್ತೆ. ಆವಾಗ ಜೇನುಗಳು ಇಲ್ಲಿಗೆ ಬರೋದು ಜಾಸ್ತಿ. ಈ ಹೀಗೆ ಗುರಿಗೆ ಹೂ ಬಿಟ್ಟಾಗ ನಿಮಗೆ ಜೇನುತುಪ್ಪದ ಉತ್ಪಾದನೆ ಪ್ರಮಾಣವು ಜಾಸ್ತಿ ಇರುತ್ತೆ. ನೀವು ನೋಡ್ಬೋದು, ಇಲ್ಲೆಲ್ಲ ಗುರಿಗೆ ಗಿಡಗಳೇ ಕಾಣಿಸ್ತಾ ಇದೆ. ಕಾಡು ಗುರಿಗೆ ಅಂದರೆ ಇದನ್ನ ನೀವು ನೋಡ್ಬೋದು ಇಲ್ಲಿ. ಮಲೆನಾಡಿನ ಸೌಂದರ್ಯಕ್ಕೆ ಯಾರೂ ಸಾಟಿ ಇಲ್ಲ. ನಾವು ಬಂದಿರೋ ಬೇಸಿಗೆಯ ಆರಂಭದ ಸಮಯದಲ್ಲೇ ಈ ರೀತಿ ಕಾಣಿಸ್ತಾ ಇದೆ. ಇನ್ನು ಮಳೆಗಾಲ ಮತ್ತು ಹುಲ್ಲು ಚಿಗುರುವ ಹಸಿರಿನ ಸಂದರ್ಭದಲ್ಲಿ ಅದೆಷ್ಟು ಚೆನ್ನಾಗಿರ್ಬೋದು. ಇಲ್ಲಿ ಇದು ಅಡಿಕೆ ತೋಟಗಳು, ಅದೇ ರೀತಿ ಇಲ್ಲಿ ಗುಡ್ಡದ ಸಾಲು. ಕಾಡಿನಲ್ಲಿ ಸಿಗುವ ಅಪರೂಪದ ಸಂಗತಿಗಳನ್ನು ನಿಮಗೆ ಪರಿಚಯ ಮಾಡಿಕೊಳ್ಳೋಣ ಅಂತ ಒಂದು ಕಾಡಿನ ಯಾತ್ರೆಯನ್ನು ನಿಮಗೆ ಮಾಡಿಕೊಟ್ವಿ. ಕಾಡಿನ ಕೆಲವು ಮರಗಳಿರ್ಬೋದು, ಹಾಗೆ ಪ್ರಾಣಿಗಳ ಉದಾಹರಣೆ ಮುಳ್ಳಕ್ಕಿ ಅಂತಹ ಪ್ರಾಣಿಗಳ ಕೆಲವು ಅವಶೇಷಗಳು, ಅಂದರೆ ಅವು ಮಾಡಿರುವಂಥ ಗೂಡಿನ ಜಾಗ ಇರ್ಬೋದು, ಅವನ್ನೆಲ್ಲ ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ವಿ. ಅದೇ ರೀತಿ ನಿಮಗೆ ಇಲ್ಲಿ ಹಿಂದೆ ಮಲೆನಾಡಿನ ಗುಡ್ಡ ಬೆಟ್ಟಗಳು, ಅವುಗಳ ಸೌಂದರ್ಯವನ್ನು ಕೂಡ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೊಂದು ಲೈಕ್ ಕೊಡಿ, ಗೆಳೆಯರ ಜೊತೆಗೆ ಹಂಚ್ಕೊಳ್ಳಿ. ಹಾಗೆ ಮಲೆನಾಡಿನ ನಿಮ್ಮ ಅನುಭವದ ಕುರಿತು ಕಮೆಂಟ್ ಮಾಡಿ. ಗೆಳೆಯರೇ, ನಾನು ತುಂಬ ಬೇಜಾರಿನಿಂದ ಒಂದು ಸಂಗತಿಯನ್ನು ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಕ್ಕೆ ಸಂಬಂಧಪಟ್ಟಂಗೆ ತುಂಬ ನಾನು ರೆಕಾರ್ಡಿಂಗ್ಸ್ಗಳನ್ನು ಮಾಡ್ಕೊಂಡಿದ್ದೆ. ಆದರೆ ತಾಂತ್ರಿಕ ದೋಷದಿಂದ ಹಲವಾರು ವಿಡಿಯೋಗಳು ಇದರಲ್ಲಿ ಡಿಲೀಟ್ ಆಗೋದ್ವು. ಈ ವಿಡಿಯೋದಲ್ಲಿ ನಿಮಗೆ ಒಂದು ನಾಯಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಆ ನಾಯಿ ಹೆಸರು ನಾವು ಸ್ಟಾರ್ಕ್ ಅಂತ ಇಟ್ಟಿದ್ದು. ಇದು ನಮ್ಮ ಗೆಳೆಯರಾದಂತಹ ರೋಹಿತ್ ಅವರ ಮನೆಯ ನಾಯಿ. ಅಲ್ಲಿ ಟೋನಿ ಮತ್ತು ಸ್ಟಾರ್ಕ್ ಎಂಬ ಎರಡು ನಾಯಿಗಳಿದ್ವು. ಅದರಲ್ಲಿ ಟೋನಿ ಮೊದಲೇ ತೀರ್ಕೊಂಡಿತ್ತು. ನಮ್ಮ ಜೊತೆಗೆ ಕಾಡಿನಲ್ಲಿ ಓಡಾಡಿದ್ದು ಸ್ಟಾರ್ಕ್. ನಮ್ಮ ಜೊತೆಗೆ ಕಾಡಿನಲ್ಲಿ ತುಂಬ ಚುರುಕಿನಿಂದ ನಮ್ಮ ಜೊತೆಗೆ ನಮ್ಮ ಹಿಂದೆ ಮುಂದೆ ಅಡ್ಡಾಡ್ತಾ, ನಮ್ಮ ಚಲನವಲನಗಳ ಮೇಲೆ ಕಣ್ಣಿಡ್ತಾ, ನಮ್ಮ ಎದುರಿಗೆ ಏನಾದರೂ ಪ್ರಾಣಿಗಳು ಬಂದರೆ ನಮ್ಮನ್ನು ಎಚ್ಚರಿಸ್ತಾ, ಹೀಗೆ ಹಲವು ರೀತಿಯಲ್ಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ, ಜೊತೆಗೆ ಬರ್ತಾ ಖುಷಿ ಕೊಟ್ಟಿದ್ದಂತಹ ಸ್ಟಾರ್ಕ್ ಈಗ ನಮ್ಮ ಜೊತೆಗಿಲ್ಲ. ನಾನು ಅಲ್ಲಿ ಹೋಗಿ ರೆಕಾರ್ಡ್ ಮಾಡಿಕೊಂಡು ಬಂದ ಕೆಲವು ದಿನಗಳ ಬಳಿಕ ರೋಹಿತ್ ಅವರು ಫೋನ್ ಮಾಡಿಬಿಟ್ಟು ಸ್ಟಾರ್ಕ್ ಇನ್ನಿಲ್ಲ ಅಂತ ಹೇಳಿದ್ರು. ನಾನು ವಿಚಾರಿಸಿದಾಗ ಚಿರತೆಯೋ ಹುಲಿಯೋ ಬಂದು ಸ್ಟಾರ್ಕನ್ನು ಕಚ್ಕೊಂಡು ಹೋಗಿದೆ ಅಂತ ಹೇಳಿದ್ರು. ನಮ್ಮ ಭಾಗದಲ್ಲಿ ಹುಲಿಯ ಕಾಟ, ಚಿರತೆ ಕಾಟ ತುಂಬ ಇದೆ. ಸೊ
ಅಂತಹ ಒಂದು ಹುಲಿಯ ಕಾಟಕ್ಕೆ, ಹುಲಿಯ ಬಾಯಿಗೆ, ಚಿರತೆಯ ಬಾಯಿಗೆ ಸ್ಟಾರ್ಕ್ ಬಲಿಯಾಗಿದೆ. ತುಂಬ ಬೇಸರದ ಸಂಗತಿ. ಕೆಲವು ದಿನಗಳವರೆಗೆ ನಾನು ರೋಹಿತ್ ಅವರ ಮನೆಗೆ ಹೋದಾಗೆಲ್ಲ ಟೋನಿಯ ಜೊತೆಗಿರ್ಬೋದು, ಸ್ಟಾರ್ಕ್ ಜೊತೆಗಿರ್ಬೋದು ಒಡನಾಡಿದ್ದೆ. ಆ ನೆನಪು ನಮ್ಮಲ್ಲಿ ಅಜರಾಮರ ಆಗಿದೆ. ಸ್ಟಾರ್ಕ್ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಟೋನಿ ಸ್ಟಾರ್ಕ್ ಇದೆಲ್ಲೋ ಕೇಳ್ದಂಗಿದೆ ಅಂತ ಅಂದ್ಕೊಂಡಿದ್ದೀರಲ್ಲ? ಹೌದು, ಅವೆಂಜರ್ಸ್ ಸೀರೀಸಲ್ಲಿ ಬರುವಂತಹ ಹೆಸರು ಇದು. ಇದೇ ಹೆಸರನ್ನ ರೋಹಿತ್ ಅವರು ತಮ್ಮ ಮನೆಯ 2 ಮುದ್ದಾದ ನಾಯಿಗಳಿಗೆ ಹೆಸರಿಟ್ಟಿದ್ರು. ಒಂದಕ್ಕೆ ಟೋನಿ, ಒಂದಕ್ಕೆ ಸ್ಟಾರ್ಕ್ ಅಂತ. ಟೋನಿ ಮೊದಲೇ ತೀರ್ಕೊಂಡಿತ್ತು, ಸ್ಟಾರ್ಕು ನಮ್ಮ ಜೊತೆಗೆ ಒಡನಾಡಿತ್ತು, ಆದರೆ ಅದೀಗ ತೀರ್ಕೊಂಡಿದೆ. ಸ್ಟಾರ್ಕ್ ಜೊತೆಗೆ ಕಳೆದಂತಹ ನೆನಪುಗಳು ಸದಾ ನಮ್ಮೊಂದಿಗೆ ಅಜರಾಮರ ಆಗಿರುತ್ತೆ. ನೀವು ಕೂಡ ಸ್ಟಾರ್ಕ್ನ ನೆನಪುಗಳಲ್ಲಿ ಪಾಲ್ಗೊಂಡಿದ್ರಿ. ಇಲ್ಲೊಂದು ಕೆಲವು ತುಣುಕುಗಳನ್ನು, ಸ್ಟಾರ್ಕ್ ಹಾಗೂ ಟೋನಿಯ ತುಣುಕುಗಳನ್ನು, ಫೋಟೋಗಳನ್ನು ನಿಮ್ಮ ಎದುರಿಗಿಡ್ತಾ ಇದ್ದೀನಿ. ನೀವು ಕೂಡ ನೋಡಿ ನಮ್ಮ ನೆನಪಿನ ಖಜಾನೆ ಒಳಗೆ ನೀವು ಕೂಡ ಪಾಲ್ಗೊಳ್ಳಿ, ನೀವು ಕೂಡ ಒಂದಾಗಿ ಅಂತ ಹೇಳ್ತಾ ಓವರ್ ಟು ಟೋನಿ ಹಾಗೂ ಸ್ಟಾರ್ಕ್ನ ವಿಡಿಯೋ. ಗೆಳೆಯರೇ, ಇದಾಗಿತ್ತು ಒಂದು ಚಿಕ್ಕ ವಿಡಿಯೋ. ತಾಂತ್ರಿಕ ಕಾರಣದಿಂದ ಹಲವು ವಿಡಿಯೋಗಳು ಡಿಲೀಟ್ ಆದರೂ ಉಳಿದ ವಿಡಿಯೋಗಳನ್ನ ನಿಮ್ಮ ಎದುರಿಗಿಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು, ಇಷ್ಟ ಆಗದೇ ಇರ್ಬೋದು. ಇಷ್ಟ ಆದವರು ಒಂದು ಲೈಕ್ ಕೊಡಿ, ಇಷ್ಟ ಆಗದೇ ಇದ್ದವರು ಡಿಸ್ಲೈಕ್ ಮಾಡಿ. ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ನೀವು ನಗ್ತಾಯಿರಿ, ನಗಿಸ್ತಾಯಿರಿ, ಒಟ್ಟಿನಲ್ಲಿ ಖುಷಿಯಾಗಿರಿ.